ಹಲೋ ಆ್ಯಂಡ್ ವೆಲ್ಕಮ್ ಟು ಐಡಿಯಾಸ್ ಫೋರಮ್. ನಾನು ನಿಮ್ಮ ಅಮರೇಶ್. ಇವತ್ತು ನಾವು ತಮಿಳುನಾಡು ರಾಜ್ಯದ 11ನೇ ತರಗತಿ ಇತಿಹಾಸವನ್ನು ಅಧ್ಯಯನ ಮಾಡ್ತೀವಿ. ಈಗ ಲಾಸ್ಟಾಗಿ ದೆಹಲಿ ಸುಲ್ತಾನರ ಒಂದು ಆಡಳಿತ ವ್ಯವಸ್ಥೆ ಮತ್ತು ಅವರ ಒಂದು ಕಲೆ ಮತ್ತು ವಾಸ್ತುಶಿಲ್ಪ ಕೊಟ್ಟಂಥ ಒಂದು ಕೊಡುಗೆಗಳನ್ನು ನಾವು ಡಿಸ್ಕಷನ್ ಮಾಡೋಣಂತ ಈ ಒಂದು ವಿಡಿಯೋ ಪಾರ್ಟ್ 1 ಆಗಿರ್ತೈತಿ. ಇನ್ನು ನಿಮ್ಗೆ ಗೊತ್ತಿರುವ ಹಾಗೆ ಹಲವಾರು ಕೋರ್ಸ್ ನಾವು ಲಾಂಚ್ ಮಾಡ್ತಾ ಇದ್ದೀವಿ ಐಡಿಯಾಸ್ ಫೋರಮ್ ವತಿಯಿಂದ. ಆ ಒಂದು ಪ್ರತಿಯೊಂದು ಕೋರ್ಸ್ ನಿಮಗೆ ಈಸಿಯಾಗಿ ಸಿಗಲಿ ಅಂತ ನಾವು ಈಗ ಪ್ರತ್ಯೇಕ ಪ್ಲೇ ಲಿಸ್ಟ್ ಮಾಡ್ತಾ ಇದ್ದೀವಿ. ಲೈಕ್ ಎಲ್ಲ ಒಂದು NCERT ವಿಡಿಯೋ, ಎಲ್ಲ DSCERT ವಿಡಿಯೋ ಆಗಿರ್ಬೋದು, ಎಲ್ಲ ತಮಿಳುನಾಡು ರಾಜ್ಯದ ಪಠ್ಯಪುಸ್ತಕ ಆಗಿರ್ಬೋದು, GK ಟ್ರಿಕ್ಸ್ ವಿಡಿಯೋ, 1000ಕ್ಕೂ ಅಧಿಕ ಪ್ರಶ್ನೆ ಪತ್ರಿಕೆ ಚರ್ಚೆ, ಇವೆಲ್ಲ ಏನು ಬಂದರೆ ನಿಮಗೆ ಈಸಿಯಾಗಿ ನೀವು ವಾಚ್ ಮಾಡ್ಬೋದು. ಇನ್ನೂ ಕೂಡ ನಾವು ಅನೇಕ ಕೋರ್ಸ್ ಕೂಡ ನಾವು ಲಾಂಚ್ ಮಾಡ್ತಾ ಇದ್ದೀವಿ. ಇದಕ್ಕೆ ನಿಮ್ಮ ಸಹಕಾರ ನಮಗೆ ತುಂಬಾ ಅಗತ್ಯವಾಗಿರ್ತೈತಿ. ಮತ್ತು ನಮ್ಮ ಟೆಲಿಗ್ರಾಮ್ ಚಾನಲ್ ಇನ್ನೂ ಯಾರ್ಯಾರು ಜಾಯ್ನ್ ಆಗಿಲ್ಲ, ಈ ಕೂಡಲೇ ಜಾಯ್ನ್ ಆಗಿರಿ. ಎಸ್, ಜಸ್ಟ್ ಒಂದು ಪ್ರೀವಿಯಸ್ ಕ್ಲಾಸಲ್ಲಿ ಏನು ಡಿಸ್ಕಷನ್ ಮಾಡಿದೆ ಅಂತ ಜಸ್ಟ್ ಒಂದು ಬ್ರೀಫಾಗಿ ಒಂದು ರೀಕ್ಯಾಪ್ ಮಾಡ್ಕೊಂಡು ಬರೋಣಂತ. ಓಕೆ, ಎಸ್, ಪ್ರೀವಿಯಸ್ ಕ್ಲಾಸಲ್ಲಿ ನಾನು ಹೇಳಿದ್ದೆ, ಲಾಸ್ಟ್ ಕೊನೆಯ ಒಂದು 2 ರಾಜಮನೆತನಗಳು ಯಾವಪ್ಪ ಅಂದರೆ ದೆಹಲಿ ಸುಲ್ತಾನರಲ್ಲಿ ಒಂದು ಸೈಯದ್ಸ್, ಇನ್ನೊಂದು ಲೋಧಿ. ಓಕೆ, ಸೈಯದ್ಸ್ ಆ್ಯಂಡ್ ಲೋಧೀಸ್ ಬಗ್ಗೆ ನಾವು ಡಿಸ್ಕಷನ್ ಮಾಡಿದ್ವಿ. ಸೊ ಸೈಯದ್ಸ್ನ ಒಂದು ಮೇನ್ ಫೌಂಡರ್ ಯಾರಪ್ಪ ಅಂದರೆ ಕಿಜರ್ ಖಾನ್ ಆಗಿರ್ತಾನೆ. ಕಿಜರ್ ಖಾನೇ ಈ ಒಂದು ಸೈಯದ್ನ ಸಂಸ್ಥಾಪಕ ಆಗಿರ್ತಾನೆ. ಸೊ ನೆಕ್ಸ್ಟ್ ಕಿಜರ್ ಖಾನಿನ ನೆಕ್ಸ್ಟ್ ಬರುವ ರೂಲರ್ ಯಾರಪ್ಪ ಅಂದರೆ ಮುಬಾರಕ್ ಶಾ ಅಂತ. ಮುಬಾರಕ್ ಶಾ ಬರ್ತಾನೆ. ನೆಕ್ಸ್ಟ್ ಮುಬಾರಕ್ ಶಾ ಆದಮೇಲೆ ಯಾರಪ್ಪ ಅಂದರೆ ಮಹಮ್ಮದ್ ಶಾ ಬರ್ತಾನೆ. ಮಹಮ್ಮದ್ ಶಾ ಆಮೇಲೆ ಯಾರಪ್ಪ ಅಂದರೆ ಮಹಮ್ಮದ್ ಶಾ ಆದಮೇಲೆ ಅಲ್ಲಾವುದ್ದೀನ್ ಆಲಮ್ ಶಾ ಏನಪ್ಪ ಅಂದರೆ ಇವರು ಲಾಸ್ಟ್ ಬರುವಂಥ ರೂಲರ್ಸ್ ಏನಪ್ಪ ಅಂದರೆ ಫುಲ್ ವೀಕ್ ಇರ್ತಾರೆ. ನಾವು ನೋಡಿದ್ವಿ ಅಲ್ಲಾವುದ್ದೀನ್ ಆಲಮ್ ಶಾ ಏನಪ್ಪ ಅಂದರೆ ಫಸ್ಟ್ ದೆಹಲಿ ಸುಲ್ತಾನ್ ಅಬ್ಡಿಕೇಟೆಡ್ ದಿ ಥ್ರೋನ್. ಮೀನ್ಸ್ ಏನಪ್ಪ ಅಂದರೆ ಒಂದು ಫಸ್ಟ್ ಸುಲ್ತಾನ್, ದೆಹಲಿ ಸುಲ್ತಾನರಲ್ಲಿ ಮೊದಲೇ ಸುಲ್ತಾನ್ ಏನಪ್ಪ ಅಂದರೆ ಅಲ್ಲಾವುದ್ದೀನ್ ಆಲಮ್ ಶಾ ಏನು ಮಾಡ್ತಾನೆ, ಅವನು ಸ್ವ ಇಚ್ಛೆಯಿಂದ ಏನು ಮಾಡ್ತಾನೆ, ತನ್ನೊಂದು ಆಸ್ಥಾನವನ್ನು ಏನು ಮಾಡ್ತಾನೆ ಕೊಟ್ಟು ಬಿಡ್ತಾನೆ ಬೇರೆದವರಿಗೆ, ಒಂದು ಗವರ್ನರ್ಗೆ ಕೊಟ್ಟು ನೀನೇ ನೋಡ್ಕೋ, ನಂಗೆ ಆಗೋದಿಲ್ಲ, ನಂಗೆ ಬಿಟ್ಟು ಬಿಡು, ಈ ಒಂದು ಬಂಧನದಿಂದ ಮುಕ್ತಿ ಮಾಡು ಅಂತ ಏನು ಮಾಡ್ತಾನೆ ಇವ ಬೇರೆದವ್ರಿಗೆ ಕೊಟ್ಬಿಡ್ತಾನೆ. ಸೊ ಸ್ವ ಇಚ್ಛೆಯಿಂದ ಒಂದು ಆಸ್ಥಾನವನ್ನು ಬಿಟ್ಟು ಕೊಡುವ ಒಂದು ರೂಲರ್ ಯಾರಪ್ಪ ಅಂದರೆ ಅಲ್ಲಾವುದ್ದೀನ್ ಆಲಮ್ ಶಾ ಅಂತ ಹೇಳ್ತೀವಿ ನಾವು. ಸೊ ಇವನನ್ನು ಯಾರಿಗೆ ಕೊಡ್ತಾನಪ್ಪ ಅಂದರೆ ನೆಕ್ಸ್ಟು ಬಹಲಲ್ ಲೋಧಿ ಕೊಡ್ತಾನೆ. ಬಹಲಲ್ ಲೋಧಿಗೆ ಇವನು ನೋಡ್ಕೋ ಅಂತ ಕೊಟ್ಬಿಡ್ತಾನೆ. ಸೊ ನೆಕ್ಸ್ಟ್ ಬಹಲಲ್ ಲೋಧಿ ಏನಪ್ಪ ಅಂದರೆ ಇವನು ಒಂದು ಲೋಧಿ ಒಂದು ರಾಜ್ಯ ಮನೆತನಕ್ಕೆ ಏನಪ್ಪ ಅಂದರೆ ಕಾರಣ ಆಗ್ತಾನೆ, ಅವನು ಫೌಂಡರ್ ಆಗ್ತಾನೆ. ಲೋಧಿ ಒಂದು ರಾಜ್ಯ ಮನೆತನದ ಲೋಧಿ ಸಂತತಿ ಬಗ್ಗೆ ಅವನು ಒಂದು ಫೌಂಡರ್ ಯಾರಪ್ಪ ಅಂದರೆ ಬಹಲಲ್ ಲೋಧಿ ಆಗ್ತಾನೆ. ಸೊ ನೆಕ್ಸ್ಟ್ ಬಹಲಲ್ ಲೋಧಿಯ ಒಂದು ಮಗ ಯಾರಪ್ಪ ಅಂದರೆ ಸಿಕಂದರ್ ಲೋಧಿ ಬರ್ತಾನೆ. ಸೊ ನೆಕ್ಸ್ಟ್ ಸಿಕಂದರ್ ಲೋಧಿ ಆದಮೇಲೆ ಯಾರಪ್ಪ ಅಂದರೆ ಇಬ್ರಾಹಿಂ ಲೋಧಿ. ಸೊ ಇಬ್ರಾಹಿಂ ಲೋಧಿಯಲ್ಲಿ ಏನಪ್ಪ ಅಂದರೆ ಆಲ್ಮೋಸ್ಟ್ ಒಂದು ಒಳಸಂಚು ನಡೆದು ಏನಾಗ್ತೈತಿ ಅಂದರೆ ಆಲ್ಮೋಸ್ಟ್ ಬಾಬರ್ನ ಏನು ಮಾಡ್ತಾರೆ, ಇನ್ವೈಟ್ ಮಾಡ್ತಾರೆ. ಸೊ ಬಾಬರ್ ತೈಮೂರ್ನ ಒಂದು ರಾಜ ಆಗಿರ್ತಾನೆ. ಸೊ ತೈಮೂರ್ ಅಲ್ಲಿರುವಂಥ ಒಂದು ರಾಜ ಯಾರಪ್ಪ ಅಂದರೆ ಬಾಬರ್ನ ಏನು ಮಾಡ್ತಾರೆ, ಇನ್ವೈಟ್ ಮಾಡ್ತಾರೆ. ಸೊ ಇನ್ವೈಟ್ ಮಾಡಿದ ಮೇಲೆ ಏನಪ್ಪ ಅಂದರೆ ಫಸ್ಟ್ ಬ್ಯಾಟಲ್ ಆಫ್ ಪಾಣಿಪತ್ 1526ರಲ್ಲಿ ಫಸ್ಟ್ ಬ್ಯಾಟಲ್ ಆಫ್ ಪಾಣಿಪತ್, ಬಾಬರ್ ವರ್ಸಸ್ ಇಬ್ರಾಹಿಂ ಲೋಧಿ. ಓಕೆ, ಸೊ ಈ ಒಂದು ಬ್ಯಾಟಲ್ ಆಫ್ ಪಾಣಿಪತ್ತಲ್ಲಿ ಆಲ್ಮೋಸ್ಟ್ ಏನಪ್ಪ ಅಂದರೆ ಕಂಪ್ಲೀಟಾಗಿ ಒಂದು ದೆಹಲಿ ಸುಲ್ತಾನ ನಿರ್ನಾಮ ಆಗ್ತೈತಿ. ಸೊ ನೆಕ್ಸ್ಟ್ ಮೊಘಲ್ ಸಾಮ್ರಾಜ್ಯ ಏನಪ್ಪ ಅಂದರೆ ಒಂದು ಸ್ಟಾರ್ಟ್ ಆಗ್ತೈತಿ, ಉಗಮ ಆಗ್ತೈತಿ ಅಂತ ಹೇಳ್ತೀವಿ ನಾವು. ಓಕೆ, ಸೊ ಈ ಒಂದು ಡಿಸ್ಕಷನ್ ಮಾಡಿದ್ವಿ. ಈಗ ದೆಹಲಿ ಸುಲ್ತಾನರ ಒಂದು ಆಡಳಿತ ವ್ಯವಸ್ಥೆ ಆಗಿತ್ತು ಮತ್ತು ಅವರ ಒಂದು ಕೊಟ್ಟಂಥ ಒಂದು ಕೊಡುಗೆಗಳನ್ನು ನಾವು ಕಂಪ್ಲೀಟಾಗಿ ಡಿಸ್ಕಷನ್ ಮಾಡಬೇಕು. ಓಕೆ, ಸೊ ಈ ಒಂದು ಪಾರ್ಟ್ 1ರಲ್ಲಿ ಏನು ಮಾಡೋಣ, ನಾವು ಅಡ್ಮಿನಿಸ್ಟ್ರೇಷನ್ ಅವರ ಒಂದು ಆಡಳಿತ ವ್ಯವಸ್ಥೆ ಯಾವ ಥರ ಇತ್ತು ಅಂತ ನಾವು ಡಿಸ್ಕಷನ್ ಮಾಡೋಣಂತ. ಓಕೆ, ಎಸ್, ನೋಡಿ, ನಿಮ್ಗೆ ಗೊತ್ತಿರುವ ಹಾಗೆ ದೆಹಲಿ ಸುಲ್ತಾನ್ಸ್ ವಾಸ್ ಆ್ಯನ್ ಇಸ್ಲಾಮಿಕ್ ಸ್ಟೇಟ್. ಅವರು ಏನಪ್ಪ ಅಂದರೆ ಆಲ್ಮೋಸ್ಟ್ ಒಂದು ಇಸ್ಲಾಮಿಕ್ ರಾಷ್ಟ್ರ ಆಗಿತ್ತು ಮತ್ತು ಅವರ ಒಂದು ಧರ್ಮ ಏನಪ್ಪ ಅಂದರೆ ಇಸ್ಲಾಂ ಧರ್ಮ ಆಗಿತ್ತು. ಓಕೆ, ಸೊ ದ ಸುಲ್ತಾನ್ಸ್ ಕನ್ಸಿಡರ್ಡ್ ದೆಮ್ಸೆಲ್ಸ್ ಆ್ಯಸ್ ಎ ರೆಪ್ರೆಸೆಂಟೇಟಿವ್ ಆಫ್ ಖಲೀಫ್ಸ್. ನಾವು ನೋಡಿದ್ವಿ ಮಹಮ್ಮದ್ ಪೈಗಂಬರ್ನ ಒಂದು ಶಿಷ್ಯಂದಿರು. ಓಕೆ, ಅವರ ಶಿಷ್ಯಂದಿರು ಏನಪ್ಪ ಅಂದರೆ ನೆಕ್ಸ್ಟ್ ಅವ್ರೇನು ಮಾಡ್ಕೋತಾರೆ, ಖಲೀಫರು ಅಂತ ಕರ್ಕೋತಾರೆ. ಸೊ ನೆಕ್ಸ್ಟ್ ಏನಪ್ಪ ಅಂದರೆ ಮಹಮ್ಮದ್ ಪೈಗಂಬರ್ನ ನೆಕ್ಸ್ಟ್ ಸಕ್ಸಸರ್ ಯಾರಪ್ಪ ಅಂದರೆ ಖಲೀಫ ಏನಪ್ಪ ಅಂದರೆ ಒಂದು ಮೇನ್ ರಿಲಿಜಿಯಸ್ ಮತ್ತು ಪೊಲಿಟಿಕಲ್ ಹೆಡ್ ಅಂತ ನೋಡಿದ್ವಿ ಲಾಸ್ಟ್ ಒಂದು ಕಳೆದ ಒಂದು ಪಾರ್ಟಲ್ಲಿ ಏನಪ್ಪ ಅಂದರೆ ನಾವು ಚರ್ಚೆ ಮಾಡಿದ್ವಿ. ಸೊ ಖಲೀಫರ್ ಏನಪ್ಪ ಅಂದರೆ ಇವರು ರಿಲಿಜಿಯಸ್ ಮತ್ತು ಪೊಲಿಟಿಕಲ್ ಹೆಡ್, ಒಂದು ಧಾರ್ಮಿಕ ಆಗಿ ಮತ್ತು ಏನಪ್ಪ ಅಂದರೆ ಒಂದು ಪೊಲಿಟಿಕಲ್ ಆಗಿ ರಾಜಕೀಯವಾಗಿ ಏನಪ್ಪ ಅಂದರೆ ಇವರು ಹೆಡ್ ಆಗಿದ್ದರು ಆಲ್ ಓವರ್ ವರ್ಲ್ಡಲ್ಲಿ ಏನಪ್ಪ ಅಂದರೆ ಇವರೇ ಒಂದು ಮೇನ್ ಖಲೀಫರ್ ಒಂದು ಹೇಳಿದ ಮಾತು ಎಲ್ಲರೂ ಕೇಳಬೇಕಿತ್ತು. ಸೊ ಆ ಥರ ಏನಪ್ಪ ಅಂದರೆ ಇವರು ರಿಲಿಜಿಯಸ್ ಆಗಿ ಮತ್ತು ಪೊಲಿಟಿಕಲ್ ಹೆಡ್ ಆಗಿ ಒಂದು ಆಗಿದ್ದರು. ಸೊ ಇವರು ಸುಲ್ತಾನರು ಏನಪ್ಪ ಅಂದರೆ ಜಸ್ಟ್ ಒಂದು ರೆಪ್ರೆಸೆಂಟೇಟಿವ್, ಖಲೀಫರ ಒಂದು ಪ್ರತಿನಿಧಿಗಳಂತಂದು ಇವರು ಸುಲ್ತಾನರು ಏನಪ್ಪ ಅಂದರೆ ತಮ್ಮನ್ನು ತಾವು ಕರ್ಕೋತಿದ್ರು. ಓಕೆ, ಸೊ ದೇ ಇನ್ಕ್ಲೂಡೆಡ್ ದ ನೇಮ್ ಆಫ್ ಖಲೀಫ್ ಇನ್ ದ ಕುತುಬಾ ಆರ್ ಪ್ರೇಯರ್ ಆ್ಯಂಡ್ ಇನ್ಸ್ಕ್ರೈಬ್ಡ್ ಇಟ್ ಆನ್ ದೇರ್ ಕಾಯಿನ್ಸ್. ಅವ್ರು ನೋಡ್ರಿ ಸುಲ್ತಾನರು ಏನಪ್ಪ ಅಂದರೆ ಪ್ರತಿಯೊಂದು
ಪ್ರೇಯರಲ್ಲಿ. ಓಕೆ, ಕುತುಬಾ ಕುತುಬಾ ಅಂತ ಕರಿತೀವಿ ನಾವು. ಕುತುಬಾ ಅಂದರೆ ಒಂದು ಫ್ರೈಡೇ ಪ್ರೇಯರ್ ಅಥವಾ ಶುಕ್ರವಾರದಲ್ಲಿ ಮಾಡುವಂಥ ಒಂದು ಶುಕ್ರವಾರ. ಓಕೆ, ಶುಕ್ರವಾರ ಒಂದು ಪ್ರೇಯರ್ ಮಾಡುವ ಒಂದು ಪ್ರೇಯರಲ್ಲಿ ಏನಪ್ಪ ಅಂದರೆ ಖಲೀಫರ್ನ ಒಂದು ಆ ಒಂದು ಪ್ರೇಯರಲ್ಲಿ ಖಲೀಫರ್ನ ಹೆಸರನ್ನು ತಗೋಬೇಕಿತ್ತು. ಆ ಒಂದು ಖಲೀಫ ಯಾರ್ತಿದ್ದಾರಲ್ಲ ಆ ಖಲೀಫರ ನೇಮನ್ನು ಇವರು ತಗೋಬೇಕಿತ್ತು ಪ್ರೇಯರ್ ಮಾಡಬೇಕಾದ್ರೆ. ನೆಕ್ಸ್ಟು ಅವರ ಒಂದು ಕಾಯಿನಲ್ಲಿ ಸಿಕ್ಕ ಅಲ್ಲಿ ಏನಪ್ಪ ಅಂದರೆ ಅವರ ಕಾಯಿನಲ್ಲಿ ಏನಪ್ಪ ಅಂದರೆ ಆ ಒಂದು ಖಲೀಫ್ ಯಾವ ಒಂದು ಖಲೀಫ್ ಇರ್ತಾನಲ್ಲ ಆ ಒಂದು ಖಲೀಫನ ಒಂದು ಹೆಸರನ್ನ ಕೆತ್ತಬೇಕಿತ್ತು. ಸೊ ಈ ಥರ ಏನಪ್ಪ ಅಂದರೆ ಖಲೀಫರ್ ಏನಪ್ಪ ಅಂದರೆ ಆಲ್ಮೋಸ್ಟ್ ಒಂದು ಡಾಮಿನೆಂಟ್ ಆಗಿದ್ದರು. ಅವರು ಒಂದು ರಿಲಿಜಿಯಸ್ ಮತ್ತು ಪೊಲಿಟಿಕಲ್ ಹೆಡ್ ಆಗಿದ್ದಾರೆ ಅಂತ ಹೇಳ್ತೀವಿ ನಾವು. ಓಕೆ, ಎಸ್ ನೋಡಿ, ಇಲ್ತಮಿಷ್, ಮೊಹಮ್ಮದ್ ಬಿನ್ ತುಘಲಕ್ ಮತ್ತು ಫಿರೋಜ್ ಶಾ ತುಘಲಕ್ ಆಪ್ಟೆಂಡ್ ಮನ್ಸೂರ್ ಆರ್ ಲೆಟರ್ ಆಫ್ ಪರ್ಮಿಷನ್ ಫ್ರಮ್ ಖಲೀಫ್. ಇವ್ರೇನಪ್ಪ ಅಂದರೆ ಆಲ್ಮೋಸ್ಟ್ ಒಂದು ಲೆಟರ್ ಆಫ್ ಒಂದು ಅಂಡರ್ಟೇಕಿಂಗ್ ಅಂತ ಕರಿತೀವಲ್ಲ. ಸೊ ಒಂದು ಜಸ್ಟ್ ಒಂದು ರೆಕಗ್ನಿಷನ್ ಮಾಡ್ಕೊಳ್ಳೋದು, ಒಂದು ಖಲೀಫರಿಂದ ರೆಕಗ್ನೈಸ್ಡ್ ಪರ್ಸನ್ಸ್, ಒಂದು ಮನ್ಸೂರ್ ಒಂದು ಅಥವಾ ಲೆಟರ್ ಆಫ್ ಪರ್ಮಿಷನ್ ತೊಗೊಂಡ ಒಂದು ವ್ಯಕ್ತಿ, ಒಂದು ಸುಲ್ತಾನ್ ಯಾರಪ್ಪ ಅಂದರೆ ಇಲ್ತಮಿಷ್, MBT ಮೊಹಮ್ಮದ್ ಬಿನ್ ತುಘಲಕ್ ಮತ್ತು ಫಿರೋಜ್ ಶಾ ತುಘಲಕ್ ಏನಪ್ಪ ಅಂದರೆ ಇವರು ಖಲೀಫರಿಂದ ಏನಪ್ಪ ಅಂದರೆ ಮನ್ಸೂರ್ ತೊಗೊಂಡಿದ್ದು ಅಂತ ಸುಲ್ತಾನ್ಗಳು. ನೆಕ್ಸ್ಟು ಬಲ್ಬನ್ ಏನು ಮಾಡ್ತಾನಪ್ಪ ಅಂದರೆ ಕಾಲ್ಡ್ ಹಿಮ್ಸೆಲ್ಫ್ ದ ಶಾಡೋ ಆಫ್ ಗಾಡ್. ಹಿ ಕಂಟಿನ್ಯೂಡ್ ಟು ಪ್ರಾಕ್ಟೀಸ್ ಆಫ್ ಇನ್ಕ್ಲೂಡಿಂಗ್ ದ ನೇಮ್ ಆಫ್ ಕ್ಯಾಲಿಫ್ ಇನ್ ದ ಕುತುಬಾ ಆ್ಯಂಡ್ ಕಾಯಿನ್ಸ್. ಇವು ಏನಪ್ಪ ಅಂದ್ರೆ ನಾವು ನೋಡಿದ್ವಿ ಬಲ್ಬನ್ ಜಸ್ಟ್ ಒಂದು ವಿಚಿತ್ರ ಆಗಿದ್ದ. ಅವ ಏನಪ್ಪ ಅಂದರೆ ತಾನೇನಪ್ಪ ಅಂದರೆ ದೇವರ ನೆರಳು ಅಂತ ಕರ್ಕೊಂಡಿದ್ದ. ಸೊ ಬಟ್ ಅವ ಕರ್ಕೊಂಡು ಕೂಡಲೇ ಏನಪ್ಪ ಅಂದರೆ ಇವೊಂದು ಹಿ ಕಾಲ್ಡ್ ಶಾಡೋ ಆಫ್ ಗಾಡ್, ಬಟ್ ಇವನು ಏನಪ್ಪ ಅಂದರೆ ಖಲೀಫರ್ನ ನಂಬ್ತಾ ಇದ್ದ. ಖಲೀಫರ್ನ ಒಂದು ಕುತುಬಾ ಪ್ರೇಯರಲ್ಲಿ ಆಲ್ಮೋಸ್ಟು ಅವರನ್ನು ನಂಬ್ತಿದ್ದ. ಓಕೆ, ಸೊ ಅಲ್ಲಾವುದ್ದೀನ್ ಖಾಲ್ಜಿ ಇವ್ರು ಬಿಟ್ಟರೆ ನೆಕ್ಸ್ಟ್ ಏನಪ್ಪ ಅಂದರೆ ಅಲ್ಲಾವುದ್ದೀನ್ ಖಾಲ್ಜಿ ನೆವರ್ ಕೇರ್ಡ್ ಅಬೌಟ್ ಖಲೀಫಾ. ಇವ ಏನಪ್ಪ ಅಂದರೆ ಖಲೀಫರ್ನ ನಾನು ನಂಬಂಗಿಲ್ಲ, ನಾನು ಅವ್ರನ್ನ ಸಂಬಂಧ ಇಲ್ಲ ನನಗೆ ಅಂತಂದು ಇವ ಏನು ಮಾಡಿದ, ಆಲ್ಮೋಸ್ಟ್ ಅವ್ರನ್ನ ಕಡೆಗಣಿಸಿದ. ಯಾರು? ಅಲ್ಲಾವುದ್ದೀನ್ ಖಾಲ್ಜಿ ಮಾತ್ರ ಏನಪ್ಪ ಅಂದರೆ ಖಲೀಫರ್ನ ಕಡೆಗಣಿಸಿದ. ಓಕೆ, ಎಸ್. ನೆಕ್ಸ್ಟ್ ನೋಡಿ, ಫಿರೋಜ್ ಶಾ ತುಘಲಕ್ ವಾಸ್ ಪ್ರೈಸ್ಡ್ ಬೈ ಖಲೀಫಾ ಯಾಮೀನ್ ಉಲ್ ಮಾಮೀನ್ ಅಂತ. ಖಲೀಫಾ ಫಿರೋಜ್ ಶಾ ತುಘಲಕ್ ಆಲ್ಮೋಸ್ಟ್ ಅಲ್ಲಿ ಫಿರೋಜ್ ಶಾ ತುಘಲಕ್ ಏನಪ್ಪ ಅಂದರೆ ಫುಲ್ ಖಲೀಫರಿಗೆ ಏನಪ್ಪ ಅಂದರೆ ಪ್ರೀತಿಯ ಒಂದು ಪಾತ್ರರಾಗಿದ್ದ ಅಂತ ಹೇಳ್ತೀವಿ ನಾವು. ಪ್ರೀತಿಯ ಒಂದು ಪಾತ್ರನಾಗಿದ್ದ ಯಾರು? ಫಿರೋಜ್ ಶಾ ತುಘಲಕ್ ಖಲೀಫರಿಗೆ. ಓಕೆ, ಸೊ ಅವನನ್ನು ಏನು ಕರೆದ್ರು ಅಂದರೆ ಯಾಮೀನ್ ಉಲ್ ಮಾಮೀನ್ ಅಂತ. ಅಂದರೆ ಒಂದು ಖಲೀಫಾ ಆಫ್ ದಿ ರೈಟ್ ಹ್ಯಾಂಡ್, ಒಂದು ಬಿಲೀವರ್ ಏನಪ್ಪ ಅಂದರೆ ಅವನನ್ನು ನಾವು ನಂಬಬಹುದು, ನಮ್ಮದು ನಂಬಿಗಸ್ತ ಸುಲ್ತಾನ ಅಂತ ಇವ್ರು ಏನು ಕರೆದ್ರು ಖಲೀಫರು ಅವನನ್ನು ಯಾಮೀನ್ ಉಲ್ ಮಾಮೀನ್ ಅಂತ ಕರೆದ್ರು. ಓಕೆ, ಸೊ ಫಿರೋಜ್ ಶಾ ವಾಸ್ ಆಲ್ಸೋ ನೋನ್ ಆ್ಯಸ್ ಡೆಪ್ಯೂಟಿ ಖಲೀಫಾ. ಅವ್ನು ನೋಡಿ ಅಷ್ಟು ಅವನನ್ನು ಯಾವ ಥರ ಒಂದು ಕರೆದು ಅಂದರೆ ಡೆಪ್ಯೂಟಿ ಖಲೀಫಾ ಅಂತ ಕರೆದ್ರು ಅವ್ನಿಗೆ. ಯಾರಿಗೆ? ಫಿರೋಜ್ ಶಾ ತುಘಲಕ್. ಅಷ್ಟೇನಪ್ಪ ಅಂದರೆ ಅಷ್ಟು ಅವರನ್ನು ನಂಬ್ತಿದ್ದ. ಅವ್ರು ಏನು ಹೇಳ್ತಿದ್ದಲ್ಲ ಚಾಚು ತಪ್ಪಿ ಮಾಡ್ತಾಯಿದ್ದ. ಯಾರು? ಫಿರೋಜ್ ಶಾ ತುಘಲಕ್. ಸೊ ನೀ ನಮ್ಮ ಹುಡುಗ, ನೀ ನಮ್ಮ ಒಂದು ನಂಬಿಗಸ್ತ ಅಂತಂದು ಅವನಿಗೆ ಯಾಮೀನ್ ಉಲ್ ಮಾಮೀನ್ ಮತ್ತು ಡೆಪ್ಯೂಟಿ ಖಲೀಫಾ ಅಂತ ಕೂಡ ಅವನಿಗೆ ಒಂದು ಬಿರುದನ್ನು ಕೊಟ್ಟಿದ್ದರು. ಓಕೆ, ಎಸ್. ನೆಕ್ಸ್ಟ್ ನೋಡಿ, ದೆಹಲಿ ಸಲ್ತನತ್ ವಾಸ್ ನೈದರ್ ಅ ರಿಲಿಜಿಯಸ್ ಸ್ಟೇಟ್ ನಾರ್ ಅ ಸೆಕ್ಯುಲರ್ ಸ್ಟೇಟ್. ಸರ್, ಹಾಗಾದರೆ ಆ ದೆಹಲಿ ಸುಲ್ತಾನರು ಅವರೊಂದು ರಿಲಿಜಿಯಸ್ ಆಗಿದ್ದರು ಅಥವಾ ಒಂದು ಸೆಕ್ಯುಲರ್ ಆಗಿದ್ದರು ಅಂತ ಕೇಳಿದರೆ ನೀವು ಅದರ ಯಾವ ಥರ ಹೇಳಬೇಕಪ್ಪ ಅಂದರೆ ಅವರು ಡಿಪೆಂಡ್ಸ್ ಆನ್ ಇಟ್ಸ್ ರೂಲರ್, ಡಿಪೆಂಡ್ಸ್ ಆನ್ ಇಟ್ಸ್ ಸುಲ್ತಾನ್ಸ್. ಹೌದು, ಯಾಕಂದರೆ ಒಂದು ಪ್ರತಿಯೊಂದು ಸುಲ್ತಾನರು ಏನಪ್ಪ ಅಂದರೆ ನಾವು ನೋಡಿದ್ವಿ ಅಲ್ಲಾವುದ್ದೀನ್ ಖಿಲ್ಜಿ ಏನು ಮಾಡಿದ, ನೆವರ್ ಕೇರ್ಡ್ ಅಬೌಟ್ ಖಲೀಫಾ. ಸೊ ಖಲೀಫಾ ಆಲ್ಮೋಸ್ಟ್ ಏನಪ್ಪ ಅಂದರೆ ಅವನನ್ನು ಆಡಳಿತದಲ್ಲಿ ಖಲೀಫರ್ನ ತಗೊಳ್ಳಿಲ್ಲ. ಸೊ ಇವೇನಪ್ಪ ಅಂದರೆ ಆಲ್ಮೋಸ್ಟ್ ಒಂದು ಸೆಕ್ಯುಲರ್ ಆಗಿದ್ದ. ಸೊ ಇಟ್ಸ್ ಡಿಪೆಂಡ್ಸ್ ಆನ್ ಇಟ್ಸ್ ರೂಲರ್. ಓಕೆ, ರಿಲಿಜಿಯಸ್ ಅಥವಾ ಒಂದು ಸೆಕ್ಯುಲರ್ ಅಂತ ನಾವು ಹೇಳಬೇಕಾಗತ್ತೆ. ಸೊ ಇದೇನಪ್ಪ ಅಂದರೆ ಅಕಾರ್ಡಿಂಗ್ ಟು ಜಿಯಾವುದ್ದೀನ್ ಬರಾನಿ ಒಂದು ಇತಿಹಾಸಕಾರ ಏನು ಹೇಳ್ತಾನಪ್ಪ ಅಂದರೆ ಇದು ನೈದರ್ ಅ ರಿಲಿಜಿಯಸ್ ಸ್ಟೇಟ್ ನಾರ್ ಅ ಸೆಕ್ಯುಲರ್ ಸ್ಟೇಟ್ ಅಂತ ಹೇಳ್ತಾನೆ. ಸೊ ಇಟ್ಸ್ ನೇಚರ್ ವಾಸ್ ಡಿಪೆಂಡ್ಸ್ ಆನ್ ಇಟ್ಸ್ ಸುಲ್ತಾನ್. ಇದು ಒಂದು ಧಾರ್ಮಿಕ ರಾಜ್ಯನೂ ಅಲ್ಲ ಮತ್ತು ಜಾತ್ಯತೀತ ರಾಜ್ಯನೂ ಅಲ್ಲ. ಓಕೆ, ಇದು ಅದರ ಒಂದು ಯಾವ ಥರ ಒಂದು ಡಿಪೆಂಡ್ ಆಗುತ್ತಪ್ಪ ಅಂದರೆ ಆ ಒಂದು ಸುಲ್ತಾನ ಒಂದು ಸ್ವಭಾವದ ಮೇಲೆ ಏನಪ್ಪ ಅಂದರೆ ಡಿಪೆಂಡ್ ಆಗ್ತಿತ್ತು ಒಂದು ಆಡಳಿತ ವ್ಯವಸ್ಥೆ ಅಂತ ಹೇಳ್ತೀವಿ ನಾವು. ಓಕೆ, ಸೊ ಡೆಲ್ಲಿ ಸಲ್ತನತ್ ವಾಸ್ ಸೆಕ್ಯುಲರ್. ಯಾವಾಗ ಒಂದು ಧಾರ್ಮಿಕ ಅಂತ ನೋಡ್ಕೊಂಬರೋಣ. ಸೊ ಸೆಕ್ಯುಲರ್ ಯಾವಾಗಿತ್ತಪ್ಪ ಅಂದರೆ ಅಂಡರ್ ಅಲ್ಲಾವುದ್ದೀನ್ ಖಾಲ್ಜಿ ಮತ್ತು ಮೊಹಮ್ಮದ್ ಬಿನ್ ತುಘಲಕ್ ಏನಪ್ಪ ಅಂದರೆ ಅವರ ಒಂದು ಕಾಲದಲ್ಲಿ ಏನಪ್ಪ ಅಂದರೆ ಒಂದು ದೆಹಲಿ ಸುಲ್ತಾನ್, ಓಕೆ, ಅವರ ಒಂದು ರಾಜ್ಯ ಏನಪ್ಪ ಅಂದರೆ ಆವಾಗ ಜಾತ್ಯತೀತವಾಗಿತ್ತು, ಒಂದು ಸೆಕ್ಯುಲರ್ ಆಗಿತ್ತು. ಸೊ ಆಲ್ಮೋಸ್ಟ್ ಎಲ್ಲ ಒಂದು ಧರ್ಮಕ್ಕೆ ಅವರು ಆಲ್ಮೋಸ್ಟ್ ಒಂದು ಈಕ್ವಲ್ ಆಗಿ ನೋಡ್ತಾ ಇದ್ರು. ಸೊ ನೆಕ್ಸ್ಟ್ ಒಂದು ರಿಲಿಜಿಯಸ್ ಯಾವಾಗ ಆಯ್ತಪ್ಪ ಅಂದರೆ ಆ ಒಂದು ಫಿರೋಜ್ ಶಾ ತುಘಲಕ್ ಆಗಿರ್ಬೋದು, ಸಿಕಂದರ್ ಲೋಧಿ ನಾವು ನೋಡಿದ್ವಿ. ಆಲ್ಮೋಸ್ಟ್ ಏನಪ್ಪ ಅಂದರೆ ಇವರು ಒಂದು ತಮ್ಮ ಒಂದು ಧರ್ಮಕ್ಕೆ ಮಾತ್ರ ಏನಪ್ಪ ಅಂದರೆ ಸೀಮಿತರಾಗಿದ್ದರು.
ಇನ್ನು ಆಲ್ಮೋಸ್ಟು ಮುಸ್ಲಿಮ್ ಬಿಟ್ಟು ಯಾವ ಬೇರೆ ಅದರ್ ದನ್ ಮುಸ್ಲಿಮ್ಸ್ ಒಂದು ಕಮ್ಯುನಿಟಿ ಏನಪ್ಪ ಅಂದರೆ ಆಲ್ಮೋಸ್ಟ್ ಇವರು ಒಂದು ಹಿಂದೂ ದೇವಾಲಯಗಳನ್ನ ಒಂದು ಧ್ವಂಸ ಮಾಡ್ತಾಯಿದ್ರು, ನಾವು ನೋಡ್ಕೊಂಬಂದಿದ್ವಿ. ಸೊ ಇವರೇನಪ್ಪ ಅಂದರೆ ಆಲ್ಮೋಸ್ಟ್ ಇವರೊಂದು ಕಾಲದಲ್ಲಿ ಏನಪ್ಪ ಅಂದರೆ ಆಲ್ಮೋಸ್ಟ್ ರಿಲಿಜಿಯಸ್ ಆಗಿತ್ತು, ಒಂದು ಧಾರ್ಮಿಕ ಒಂದು ಮತಾಂಧರ ಆಗಿತ್ತು ಅಂತ ಹೇಳ್ತೀವಿ ನಾವು. ಓಕೆ, ಎಸ್. ನೆಕ್ಸ್ಟ್ ನೋಡಿ, ಇಸ್ಲಾಮಿಕ್ ಅಡ್ಮಿನಿಸ್ಟ್ರೇಷನ್ ಈಸ್ ಬೇಸ್ಡ್ ಆನ್ ಇಸ್ಲಾಮಿಕ್ ಲಾ, ಶರಿಯಾ. ಆ ಒಂದು ಇಸ್ಲಾಮಿಕ್ ಲಾನ ಏನು ಕರಿತಿದ್ರು ಅವರು, ಶರಿಯಾ ಅಂತ ಕರಿತಿದ್ರು. ಸೊ ಡಿಪೆಂಡ್ಸ್ ಆನ್ ಶರಿಯಾ ಏನು ಹೇಳ್ತಿದ್ದಲ್ಲ, ಅದರ ಮುಖಾಂತರ ಏನಪ್ಪ ಅಂದರೆ ಅವರು ಆಡಳಿತ ಮಾಡ್ಕೊಂಡು ಬರ್ತಿದ್ರು. ಬೇಸ್ಡ್ ಆನ್ ಶರಿಯಾ. ಇವು ಕೂಡ ಏನಪ್ಪ ಅಂದರೆ ಇವಾಗಲೂ ನಾವು ಶರಿಯತ್ನ ನಾವು ಏನು ಮಾಡ್ತೀವಿ, ಫಾಲೋ ಮಾಡ್ತೀವಿ. ಮುಸ್ಲಿಮ್ಸರು ಅವರು ಶರಿಯತ್ನ ಫಾಲೋ ಮಾಡ್ಕೊಂಡು ಬರ್ತಾರೆ. ಓಕೆ, ಸೊ ಈ ಉಲೇಮಾ ಅಂದರೆ ಮಾಡ್ರನ್ ಡೇ ಮುಲ್ಲಾ ಅಂತ ಕರಿತೀವಿ ನಾವು. ಮುಲ್ಲಾಸ್ನ ಅವರು ಉಲೇಮಾ ಅಂತ ಕರಿಬೋದು. ಸೊ ಅವ್ರೇನಪ್ಪ ಅಂದರೆ ಫೈನಲ್ ಇಂಟರ್ಪ್ರೆಟರ್ ಆಫ್ ಶರಿಯಾ. ಒಂದು ಶರಿಯಾ ಏನು ಹೇಳ್ತದಲ್ಲ ಅದನ್ನು ಇವರು ಅಂತಿಮ ವ್ಯಾಖ್ಯಾನಕಾರ ಆಗಿದ್ರು ಅಂತ ಹೇಳ್ತೀವಿ ನಾವು. ಈ ಫೈನಲ್ ಇಂಟರ್ಪ್ರೆಟರ್ ಇವರು ಏನಪ್ಪ ಅಂದರೆ ಮುಲ್ಲಾಗಳು ಏನಪ್ಪ ಅಂದರೆ ಅದನ್ನು ಶರಿಯಾ ಈ ಥರ ಇರಬೇಕು, ಈ ಥರ ಮಾಡಬೇಕು, ಈ ಥರ ಇಲ್ಲ ಅಂತಂದು ಇವ್ರು ಏನಪ್ಪ ಅಂದರೆ ಫೈನಲ್ ಇಂಟರ್ಪ್ರೆಟ್ ಮಾಡೋರು ಶರಿಯಾನ. ನೆಕ್ಸ್ಟ್ ಅದನ್ನು ಎಕ್ಸಿಕ್ಯೂಟ್ ಮಾಡೋರು, ಅದನ್ನು ಒಂದು ಕಾರ್ಯನಿರೂಪಕ್ಕೆ ತರುವಂಥ ಒಂದು ವ್ಯಕ್ತಿ ಯಾರಪ್ಪ ಅಂದರೆ ಕಾಜಿ ಅಂತ ಕರಿತೀವಿ ನಾವು. ಕಾಜೀಸು ಅವರು ಆ ಒಂದು ಶರಿಯಾನ ಎಕ್ಸಿಕ್ಯೂಟ್ ಮಾಡೋರು, ಆ ಒಂದು ಶರಿಯಾನ ಏನು ಮಾಡ್ತಿದ್ರು, ಕಾರ್ಯರೂಪಕ್ಕೆ ತರುವಂಥ ಒಬ್ಬ ವ್ಯಕ್ತಿ ಯಾರಂದರೆ ಕಾಜಿ ಅಥವಾ ನ್ಯಾಯಾಧೀಶರು ಅಂತ ಕರಿತಿದ್ರು. ಓಕೆ, ಎಸ್. ವೆಲ್, ನೆಕ್ಸ್ಟ್ ನೋಡೋಣ. ಸುಲ್ತಾನ್ ವಾಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಇನ್ ದ ಅಡ್ಮಿನಿಸ್ಟ್ರೇಟಿವ್ ಸಿಸ್ಟಮ್. ನೆಕ್ಸ್ಟ್ ಈಗ ಒಂದು ಅಡ್ಮಿನಿಸ್ಟ್ರೇಷನ್ ಲೆವೆಲ್ ಯಾವ ಥರ ಇತ್ತಪ್ಪ ಅಂದರೆ ಸುಲ್ತಾನ್ ಮೇನ್ ಹೆಡ್ ಇದ್ದ. ಓಕೆ, ಆ ಒಂದು ಸೆಂಟ್ರಲ್ ಗೌರ್ಮೆಂಟಲ್ಲಿ ಸುಲ್ತಾನ್ ಏನಪ್ಪ ಅಂದರೆ ಮೇನ್ ಹೆಡ್ ಇದ್ದ. ಓಕೆ, ಸೊ ಹಿ ವಾಸ್ ದ ಅಲ್ಟಿಮೇಟ್ ಅಥಾರಿಟಿ ಫಾರ್ ದ ಮಿಲಿಟರಿ, ಲೀಗಲ್ ಆ್ಯಂಡ್ ಪೊಲಿಟಿಕಲ್ ಆ್ಯಕ್ಟಿವಿಟೀಸ್. ಒಂದು ಮಿಲಿಟರಿ ಸೈನಿಕ ಆಗಿರ್ಬೋದು, ಒಂದು ಪೊಲಿಟಿಕಲ್ ಕಾರ್ಯಾಂಗ, ಒಂದು ಶಾಸಕಾಂಗ ಏನಪ್ಪ ಅಂದರೆ ಆಲ್ಮೋಸ್ಟ್ ಸುಲ್ತಾನ್ ಏನಪ್ಪ ಅಂದರೆ ಹೆಡ್ ಆಗಿದ್ದ. ಅವನೊಂದು ಆಲ್ಮೋಸ್ಟ್ ಒಂದು ಸೈನ್ ಅಥವಾ ಅವನೊಂದು ಏನು ಗೊತ್ತಿಲ್ಲಾರ್ದೇನಪ್ಪ ಅಂದರೆ ನಡೀತಿದ್ದಿಲ್ಲ. ಓಕೆ, ಅವನೇನಪ್ಪ ಅಂದರೆ ಅಲ್ಟಿಮೇಟ್ ಅಥಾರಿಟಿ ಆಗಿದ್ದ ಸುಲ್ತಾನ್. ನೆಕ್ಸ್ಟು ಸೆಂಟ್ರಲ್ ಗೌರ್ಮೆಂಟಲ್ಲಿ ಏನಪ್ಪ ಅಂದರೆ ಸುಲ್ತಾನ್ ವಾಸ್ ಅಸಿಸ್ಟೆಡ್ ಬೈ ನಂಬರ್ ಆಫ್ ಡಿಪಾರ್ಟ್ಮೆಂಟ್ಸ್ ಆ್ಯಂಡ್ ಅಫಿಷಿಯಲ್ಸ್. ನಾವು ನೋಡ್ತೀವಲ್ಲ ಸೆಂಟ್ರಲ್ ಗೌರ್ಮೆಂಟ್. ಸೊ ಪ್ರೈಮ್ ಮಿನಿಸ್ಟರ್ಗೆ ಏನಪ್ಪ ಅಂದರೆ ಹಲವಾರು ಡಿಪಾರ್ಟ್ಮೆಂಟ್ಸ್, ಒಂದು ಕ್ಯಾಬಿನೆಟ್ ಮಿನಿಸ್ಟರ್ಸ್ ಏನಪ್ಪ ಅಂದರೆ ನಾವು ನೋಡ್ತೀವಿ ಈಗ ಅಸಿಸ್ಟ್ ಮಾಡ್ತಾರೆ. ಸೊ ಅದೇ ಥರ ಏನಪ್ಪ ಅಂದರೆ ಅವು ಕೂಡ ಸುಲ್ತಾನ್ಗೆ ಏನಪ್ಪ ಅಂದರೆ ಹಲವಾರು ಡಿಪಾರ್ಟ್ಮೆಂಟ್ಸ್ ಏನು ಮಾಡ್ತಿದ್ವು, ಅಸಿಸ್ಟ್ ಮಾಡ್ತಾಯಿದ್ವು. ಓಕೆ, ಅವನೊಂದು ಆಡಳಿತ ಒಂದು ಈ ಥರ ಇರಬೇಕಂತ ಅಸಿಸ್ಟ್ ಮಾಡ್ತಾಯಿದ್ರು. ಸೊ ಫಸ್ಟ್ ಯಾರಪ್ಪ ಅಂದರೆ ನೈಬ್ ಸುಲ್ತಾನ್ ಅಥವಾ ವಾಲಿ ಅಂತ ಕೂಡ ನಾವು ಕರಿಬೋದು. ಅವನನ್ನು ನಾವು ಡೆಪ್ಯೂಟಿ ಸುಲ್ತಾನ್ ಅಂತ ಕರಿತಿದ್ವಿ. ಡೆಪ್ಯೂಟಿ ಸುಲ್ತಾನನ್ನ ನಾವು ನೈಬ್ ಅಂತ ಕರಿತಿದ್ವಿ. ಸೊ ಆ ನೈಬ್ನ ಕೆಲಸ ಏನಪ್ಪ ಅಂದರೆ ಹಿ ಪ್ರಾಕ್ಟಿಕಲಿ ಎಂಜಾಯ್ಡ್ ಆಲ್ ದಿ ಪವರ್ಸ್ ಆಫ್ ಸುಲ್ತಾನ್ ಆ್ಯಂಡ್ ಎಕ್ಸರ್ಸೈಸ್ ಜನರಲ್ ಕಂಟ್ರೋಲ್ ಓವರ್ ಆಲ್ ದ ಡಿಪಾರ್ಟ್ಮೆಂಟ್ಸ್. ಇವನೊಂದು ಏನಪ್ಪ ಅಂದರೆ ಆಲ್ಮೋಸ್ಟ್ ನಾವು ಇವನಿಗೆ ಡೆಪ್ಯೂಟಿ ಸುಲ್ತಾನ್ ಅಂತ ಕರಿತಿದ್ವಿ. ಸೊ ಇವನೇನಪ್ಪ ಅಂದರೆ ಆಲ್ಮೋಸ್ಟ್ ಪವರ್ ಸುಲ್ತಾನಿಗೆ ಏನೊಂದು ಆ ಒಂದು ಪವರ್ನ ಇತ್ತಲ್ಲ, ಸೊ ಅದು ಕೂಡ ಏನಪ್ಪ ಅಂದರೆ ಅವನು ಕಾರ್ಯವನ್ನು ನೋಡ್ಕೋತಿದ್ದ. ಸೊ ಆಲ್ ಪವರ್ಸ್ ಎಂಜಾಯ್ಡ್. ಅವನು ಕೂಡ ಏನಪ್ಪ ಅಂದರೆ ಸುಲ್ತಾನಿಗೆ ಏನು ಪವರ್ ಇತ್ತಲ್ಲ ಅವನು ಎಂಜಾಯ್ ಮಾಡ್ತಿದ್ದ. ನೆಕ್ಸ್ಟ್ ಅವನೊಂದು ಕೆಲಸ ಏನಪ್ಪ ಅಂದರೆ ಆಲ್ಮೋಸ್ಟ್ ಒಂದು ಕಂಟ್ರೋಲ್ ನೋಡ್ಕೊಂಬಂದು ಡಿಪಾರ್ಟ್ಮೆಂಟ್ಸ್ ಇದ್ದವಲ್ಲ ಆ ಒಂದು ಡಿಪಾರ್ಟ್ಮೆಂಟ್ಸ್ನ ಯಾವ ನಡೀತಾ ಇದ್ವೋ ಇಲ್ಲೋ, ಕರೆಕ್ಟಾಗಿ ಕಾರ್ಯವನ್ನು ಮಾಡತಾವ ಇಲ್ಲೋ ಅಂತ ಜಸ್ಟ್ ಒಂದು ಕಂಟ್ರೋಲ್ ನೋಡ್ಬೇಕು. ಜನರಲ್ ಕಂಟ್ರೋಲ್ ಓವರ್ ದಿ ಆಲ್ ಡಿಪಾರ್ಟ್ಮೆಂಟ್ಸ್ ಒಂದು ಜಸ್ಟ್ ಒಂದು ಕಂಟ್ರೋಲ್ ಮಾಡ್ಕೋತಾ ಇರ್ತದ. ಓಕೆ, ಡಿಪಾರ್ಟ್ಮೆಂಟ್ಸ್ನ ಯಾವ ಥರ ಇದ್ವು ಅಂತ ನೋಡ್ಕೊಳ್ಳುವಂಥ ವ್ಯಕ್ತಿ ಯಾರಪ್ಪ ಅಂದರೆ ನೈಬ್ ಅಂತ ಕರಿತೀವಿ ನಾವು. ನೈಬ್ ಅಥವಾ ವಾಲಿ ಅಂತ ಕರಿತೀವಿ. ಎಸ್. ನೆಕ್ಸ್ಟು ನೋಡಿ, ಇಂಪಾರ್ಟೆಂಟ್ ಮಿನಿಸ್ಟರ್ಸ್ ಯಾವಪ್ಪ ಅಂದರೆ ಫಸ್ಟು ದ ವಜೀರ್ ಇದನ್ನೇನು ಕರಿತೀವಿ ನಾವು, ದಿವಾನ್ ಇ ವಜಾರತ್ ಅಂತ, ಹಣಕಾಸು ಇಲಾಖೆ. ನಾವು ಆ ಒಂದು ನೋಡ್ಕೊಳ್ಳುವಂಥ ವ್ಯಕ್ತಿ ಯಾರಪ್ಪ ಅಂದರೆ ದ ವಜೀರ್ ಅಥವಾ ಹಣಕಾಸು ಮಂತ್ರಿ. ಇವರೇನಪ್ಪ ಅಂದರೆ ವಜೀರ್ ಹೂ ವಾಸ್ ಹೆಡಿಂಗ್ ದ ಫೈನಾನ್ಸ್ ಡಿಪಾರ್ಟ್ಮೆಂಟ್. ಒಂದು ಫೈನಾನ್ಸ್ ಡಿಪಾರ್ಟ್ಮೆಂಟ್ನ ಒಂದು ನೋಡ್ಕೊಳ್ಳೋ ವ್ಯಕ್ತಿ ಯಾರಪ್ಪ ಅಂದರೆ ವಜೀರ್ ಅಂತ ಕರಿತೀವಿ. ಸೊ ಇವನನ್ನು ನಾವು ಪ್ರೈಮ್ ಮಿನಿಸ್ಟರ್ ಅಂತ ಕೂಡ ನಾವು ಕರಿತಿದ್ವಿ. ಓಕೆ, ಹಣಕಾಸು ಮಂತ್ರಿನ ನಾವು ಪ್ರೈಮ್ ಮಿನಿಸ್ಟರ್ ಅಂತ ಕೂಡ ನಾವು ಕರಿತಿದ್ವಿ. ಓಕೆ, ದಿವಾನಿ ವಿಜಾರತ್ ಅಥವಾ ವಜೀರ್. ಓಕೆ, ಸೊ ನೆಕ್ಸ್ಟು ದಿವಾನ್ ಇ ರಿಸಾಲತ್ ಇದು ಧಾರ್ಮಿಕ ಇಲಾಖೆ ಆಗಿತ್ತು. ಇದು ನೋಡಿ, ಈ ಡಿಪಾರ್ಟ್ಮೆಂಟ್ ಆಫ್ ರಿಲಿಜಿಯಸ್ ಅಫೇರ್ಸ್ ಇಟ್ ವಾಸ್ ಹೆಡೆಡ್ ಬೈ ಚೀಫ್ ಆಫ್ ಸದರ್ ಉಸ್ ಸದೂರ್. ಈ ಒಂದು ನೋಡಿಕೊಳ್ಳುವ ಒಂದು ಡಿಪಾರ್ಟ್ಮೆಂಟ್ನ ಹೆಡ್ ಯಾರಪ್ಪ ಅಂದರೆ ಅವರನ್ನು ನಾವು ಸದರ್ ಉಸ್ ಸದೂರ್ ಅಂತ ಕರಿತಿದ್ವಿ. ಸೊ ಇವರೇನಪ್ಪ ಅಂದರೆ ಆಲ್ಮೋಸ್ಟು ಒಂದು ರಿಲಿಜಿಯಸ್ ಆಲ್ಮೋಸ್ಟ್ ಏನು ನಡೀತಾವೋ ಇಲ್ಲೋ ಕರೆಕ್ಟಾಗಿ ಮಾಸ್ಕ್ಯೂಸ್ ಆಗಿರ್ಬೋದು, ಅವರ ಒಂದು ಟೆಂಪಲ್ಸು, ಮಾಸ್ಕ್ಯೂಸು ಏನೇನು ನಡೆಯತ್ತವಲ್ಲ ಕಟ್ಟಡ ನಿರ್ಮಾಣ ಮಾಡಲಿಕ್ಕೆ ಇವನು ಏನು ಮಾಡ್ತಿದ್ದ, ಆಲ್ಮೋಸ್ಟ್ ನೋಡ್ಕೊಳ್ಳುವ ವ್ಯಕ್ತಿ ಯಾರಪ್ಪ ಅಂದರೆ ದಿವಾನ್ ಇ ರಿಸಾಲತ್ ಡಿಪಾರ್ಟ್ಮೆಂಟ್ ಇತ್ತು. ಸೊ ಅದು ನೋಡ್ಕೊಳ್ಳೋ ವ್ಯಕ್ತಿ ಸದರ್ ಉಸ್ ಸದೂರ್ ಅಂತ. ನೆಕ್ಸ್ಟು ದಿವಾನ್ ಇ ಇನ್ಶಾ ಅಂತ.
ದಿವಾನಿ ಇನ್ಶಾ ಇದೊಂದು ಏನಪ್ಪ ಅಂದರೆ ಒಂದು ವ್ಯಾವಹಾರಿಕ ಇಲಾಖೆ ಆಗಿತ್ತು. ದಿವಾನಿ ಇನ್ಶಾ ವ್ಯಾವಹಾರಿಕ ಇಲಾಖೆ. ಇದೇನಪ್ಪ ಅಂದರೆ ಡಿಪಾರ್ಟ್ಮೆಂಟ್ ಆಫ್ ಕರಸ್ಪಾಂಡೆನ್ಸ್ ಡೆಲ್ಟ್ ವಿತ್ ಕರಸ್ಪಾಂಡೆನ್ಸ್ ಬಿಟ್ವೀನ್ ರೂಲರ್ಸ್ ಆ್ಯಂಡ್ ಆಫಿಷಿಯಲ್ಸ್ ಹೆಡೆಡ್ ಬೈ ದಾಬೀರ್ ಇ ಮಾಮ್ಲಕ್. ಈ ಒಂದು ದಾಬೀರ್ ಇ ಮಾಮ್ಲಿಕ್ ಏನಪ್ಪ ಅಂದರೆ ಈ ಒಂದು ಡಿಪಾರ್ಟ್ಮೆಂಟ್ನ ನೋಡ್ಕೊಳ್ಳುವ ಹೆಡ್ ಯಾರಂದರೆ ದಬೀರ್ ಇ ಮಾಮ್ಲಿಕ್ ಅಂತ ಕರಿತಿದ್ವಿ. ಸೊ ಇವು ಏನಪ್ಪ ಅಂದರೆ ಕರಸ್ಪಾಂಡೆನ್ಸ್ ಅಂದರೆ ಜಸ್ಟ್ ಒಂದು ವ್ಯಾವಹಾರಿಕ ಒಂದು ರಾಜನಿಗೆ, ಓಕೆ, ರಾಜ ಮತ್ತು ಕೆಳಗಿರುವಂಥ ಒಂದು ಅಲ್ಲಿರುವಂಥ ಒಂದು ಮಂತ್ರಿಗಳಿಗೆ ಏನಪ್ಪ ಅಂದರೆ ಏನು ನಡೀತೈತಲ್ಲ, ಒಂದು ಮಾತುಕತೆ ನಡೀತೈತಲ್ಲ, ಸೊ ಆ ಒಂದು ವ್ಯಾವಹಾರಿಕ ನೋಡಿಕೊಳ್ಳುವಂಥ ವ್ಯಕ್ತಿ ಯಾರಪ್ಪ ಅಂದರೆ ದಬೀರ್ ಇ ಮಾಮ್ಲಿಕ್. ಆ ಒಂದು ಡಿಪಾರ್ಟ್ಮೆಂಟ್ ದಿವಾನ್ ಇ ಇನ್ಶಾ ಅಂತ ಕರಿತಿದ್ವಿ ನಾವು. ಓಕೆ, ಎಸ್. ನೆಕ್ಸ್ಟು ದಿವಾನಿ ಅರ್ಜ್ ಇದು ಸೈನಿಕ ಇಲಾಖೆ ಆಗಿತ್ತು. ಇದೇನಪ್ಪ ಅಂದರೆ ಮಿಲಿಟರಿ ಡಿಪಾರ್ಟ್ಮೆಂಟ್ ವಾಸ್ ಹೆಡೆಡ್ ಬೈ ಅರ್ಜ್ ಇ ಮಾಮ್ಲಿಕ್. ಅರ್ಜ್ ಇ ಮಾಮ್ಲಿಕ್ ಈ ಒಂದು ಡಿಪಾರ್ಟ್ಮೆಂಟನ್ನು ನೋಡಿಕೊಳ್ಳುವಂಥ ವ್ಯಕ್ತಿ ಯಾರಪ್ಪ ಅಂದರೆ ಅರ್ಜ್ ಇ ಮಾಮ್ಲಿಕ್. ಇದೇನಪ್ಪ ಅಂದರೆ ಆಲ್ಮೋಸ್ಟ್ ಒಂದು ಸೈನಿಕರನ್ನ ರಿಕ್ರೂಟ್ ಮಾಡ್ಕೋಬೇಕಾಗಿತ್ತು, ಸೈನಿಕರನ್ನ ನೇಮಕಾತಿ ಮಾಡ್ಕೊಳ್ಳೋದು ಮತ್ತು ಮಿಲಿಟರಿ ಡಿಪಾರ್ಟ್ಮೆಂಟ್ನ ಒಂದು ಅಡ್ಮಿನಿಸ್ಟರ್ ಮಾಡ್ಕೊಳ್ಳೋವಂಥದ್ದು ಕೆಲಸ ಏನಪ್ಪ ಅಂದರೆ ಅರ್ಜ್ ಇ ಮಾಮ್ಲಿಕ್. ಈ ಒಂದು ದಿವಾನಿ ಅರ್ಜ್ ಯಾರು ತರ್ತಾರಪ್ಪ ಅಂದರೆ ನಾವು ನೋಡಿದ್ವಿ, ಯಾರು ದಿವಾನ್ ಇ ಅರ್ಜ್ನ. ಓಕೆ, ಬಲ್ಬನ್ ಏನು ಮಾಡ್ತಾನೆ, ಬಲ್ಬನ್ ಇದನ್ನು ಇಂಟ್ರೊಡ್ಯೂಸ್ ಮಾಡ್ತಾನೆ. ಸೊ ದಿವಾನಿ ಅರ್ಜ್. ನೆಕ್ಸ್ಟು ಕಾಜಿ ಉಲ್ ಕುಜಾತ್ ಅಂತ, ಕಾಜಿ ಉಲ್ ಕುಜತ್ ಇವು ಏನಪ್ಪ ಅಂದರೆ ಮುಖ್ಯ ನ್ಯಾಯಾಧೀಶ ಆಗಿರ್ತಾನೆ. ಸೊ ಜುಡಿಷಿಯಲ್ ಡಿಪಾರ್ಟ್ಮೆಂಟ್ ವಾಸ್ ದ ಚೀಫ್ ಆಫ್ ಕಾಜಿ. ಇವು ಏನಪ್ಪ ಅಂದರೆ ಆ ಒಂದು ಜುಡಿಷಿಯಲ್ ಡಿಪಾರ್ಟ್ಮೆಂಟನ್ನು ನೋಡ್ಕೊಳ್ಳುವ ಒಂದು ವ್ಯಕ್ತಿ ಯಾರಪ್ಪ ಅಂದರೆ ಕಾಜಿ ಉಲ್ ಕಜತ್ ಅಂತ ಕರಿತಿದ್ವಿ. ಸೊ ಅದನ್ನು ನಾವು ಕಾಜಿ ಅಂತ ಕರಿತೀವಿ ಜುಡಿಷಿಯಲ್ ಡಿಪಾರ್ಟ್ಮೆಂಟ್. ಓಕೆ, ಸೊ ನೆಕ್ಸ್ಟ್ ನೋಡಿ ದ ಬರೀದ್ ಇ ಮಾಮ್ಲಿಕ್ ಅಂತ. ಬರೀದ್ ಇ ಮಾಮ್ಲಿಕ್ ವಾಸ್ ದ ಹೆಡ್ ಆಫ್ ದಿ ಸ್ಟೇಟ್ ನ್ಯೂಸ್ ಏಜೆನ್ಸಿ. ಒಂದು ಮಾಹಿತಿ ಇಲಾಖೆ ಅಂತ ಕರಿತೀವಿ ನಾವು. ಬರೀದ್ ಇ ಮಾಮ್ಲಿಕ್ನ ನಾವು ಆ ಒಂದು ನೋಡಿಕೊಳ್ಳುವಂಥ ವ್ಯಕ್ತಿ ನಾವೇನು ಕರಿತಿದ್ವಿ ಬರೀದ್ ಇ ಮಾಮ್ಲಿಕ್ ಅಂತ. ಅವ ಏನಪ್ಪ ಅಂದರೆ ಮಾಹಿತಿ ಇಲಾಖೆ ಏನು ಮಾಡ್ತಿದ್ದ, ನೋಡ್ಕೋತಾ ಇದ್ದ. ಸೊ ಏನಪ್ಪ ಅಂದರೆ ಆಲ್ಮೋಸ್ಟ್ ಒಂದು ಅವನೊಂದು ರಾಜ್ಯದಲ್ಲಿ ಏನಾದರೂ ನಡೀತಿದ್ದು ಅಂದರೆ ಜಸ್ಟ್ ಒಂದು ಯುದ್ಧ ಆಗಿರ್ಬೋದು, ಒಂದು ಇಂಟರ್ನಲ್ ರೆಬೆಲಿಯನ್ಸ್ ಆಗಿರ್ಬೋದು, ಇಂಟರ್ನಲ್ ಲೋಕಲ್ ಅಫೆನ್ಸ್ ಆಗಿರ್ಬೋದು, ಏನಾದರೂ ಇತ್ತಪ್ಪ ಅಂತಂದರೆ ಅವ ಏನು ಮಾಡ್ತಿದ್ದ, ಜಸ್ಟ್ ಒಂದು ಇನ್ಫಾರ್ಮ್ ಮಾಡ್ತಿದ್ದ, ಜಸ್ಟ್ ಒಂದು ಲೈಕ್ ಮೀಡಿಯಾ ಟೈಪ್. ಏನಪ್ಪ ಅಂದರೆ ಇವರು ಸ್ಟೇಟ್ ನ್ಯೂಸ್ ಏಜೆನ್ಸಿ ಆಗಿದ್ದರು, ಯಾರು ಬರೀದ್ ಇ ಮಾಮ್ಲಿಕ್ ಅವರು. ಸೊ ಇವನ ಒಂದು ಕಾಲದಲ್ಲಿ ಏನಪ್ಪ ಅಂದರೆ ಆಲ್ಮೋಸ್ಟು ಎಲ್ಲ ಒಂದು ಏನೇನು ನಡೀತಿದ್ವಲ್ಲ ಅವನ ಒಂದು ಆಡಳಿತದಲ್ಲಿ ಆಲ್ಮೋಸ್ಟ್ ಏನಪ್ಪ ಅಂದರೆ ಇವ ಮಾಹಿತಿಯನ್ನು ಕೊಟ್ಕೊತ ಬರ್ತಿದ್ದ, ಯಾರು ಬರೀದ್ ಇ ಮಾಮ್ಲಿಕ್ ಅಂತ. ನೆಕ್ಸ್ಟ್ ನೋಡಿ, ಹಿ ಹ್ಯಾಡ್ ಟು ಕೀಪ್ ಇನ್ಫಾರ್ಮೇಷನ್ ಆಫ್ ಆಲ್ ದ್ಯಾಟ್ ವಾಸ್ ಹ್ಯಾಪನಿಂಗ್ ಇನ್ ದಿ ಸಲ್ತನತ್. ಆಲ್ಮೋಸ್ಟ್ ಏನಪ್ಪ ಅಂದರೆ ಎಲ್ಲ ಒಂದು ಇನ್ಫಾರ್ಮೇಷನ್ ಇವ ಕೊಡಬೇಕಾಗಿತ್ತು. ಸೊ ರಾಜ್ಯ ಸಮಾಚಾರಗಳ ಒಂದು ಮುಖ್ಯ ಪ್ರತಿನಿಧಿ ಅಂತ ಯಾರು ಕರಿತಿದ್ವಿ ನಾವು ಬರೀದ್ ಇ ಮಾಮ್ಲಿಕ್ ಅಂತ ಕರಿತಿದ್ವಿ. ನೆಕ್ಸ್ಟ್, ಅಪಾರ್ಟ್ ಫ್ರಮ್ ದ ಬರೀದ್ಸ್ ಅನದರ್ ಸೆಟ್ ಆಫ್ ರಿಪೋರ್ಟರ್ಸ್ ಎಕ್ಸಿಸ್ಟೆಡ್ ಹೂ ವರ್ ನೋನ್ ಆ್ಯಸ್ ಮುನ್ಹ್ಯಾನ್ಸ್ ಅವ್ರು ಏನು ಕರಿತಿದ್ವಿ ನೋಡಿ. ಅಪಾರ್ಟ್ ಫ್ರಮ್ ಬರೀದ್ಸ್ ಬಿಟ್ಟರೆ ನೆಕ್ಸ್ಟು ಒಂದು ಅಲ್ಲಾವುದ್ದೀನ್ ಖಿಲ್ಜಿ ಟೈಮಲ್ಲಿ ಏನಪ್ಪ ಅಂದರೆ ಇವ ಏನು ಮಾಡಿದ, ನೇಮಕ ಮಾಡಿದ ಮುನ್ಹೀನ್ ಅಂತ ನೇಮಕ ಮಾಡಿದ. ಅವರು ಏನಪ್ಪ ಅಂದರೆ ಸ್ಪೈ ಮತ್ತು ಸೀಕ್ರೆಟ್ ಪೊಲೀಸ್ ಆಗಿದ್ದರು. ಓಕೆ, ಗುಪ್ತಚರ ಇಲಾಖೆ ಆಗಿದ್ದರು. ಸೊ ಇವ್ರು ಏನಪ್ಪ ಅಂದರೆ ಆಲ್ಮೋಸ್ಟ್ ಒಂದು ಮಂಡಿ, ಓಕೆ, ಅಲ್ಲಾವುದ್ದೀನ್ ಖಿಲ್ಜಿ ಏನು ಮಾಡಿದ್ದ, ಮಂಡಿ ಅಥವಾ ಒಂದು ಮಾರ್ಕೆಟ್ನ ಮಾಡಿದ್ದಲ್ಲ. ಸೊ ಮಾರ್ಕೆಟ್ನ ನೋಡ್ಕೊಳ್ಳುವಂಥ ಒಂದು ಗುಪ್ತಚರ ಇಲಾಖೆ ಏನು ಮಾಡಿದ ಇವ ಮುನ್ಹೀನ್ ಅಂತ ಕರೆದ. ಆಲ್ಮೋಸ್ಟು ಅವರು ಎಲ್ಲ ನೋಡಬೇಕಿತ್ತು, ಒಂದು ಗುಪ್ತಚರ ಇಲಾಖೆ ಏನು ಬಂದರೆ ಏನೇನು ನಡೀತೈತಿ ಏನೇನು ಇಲ್ಲ ಅಂತ ಜಸ್ಟ್ ಇವರು ಮಾಹಿತಿಯನ್ನು ಸುಲ್ತಾನಿಗೆ ಕೊಡುವಂಥ ಒಂದು ಇಲಾಖೆ ಏನಪ್ಪ ಅಂದರೆ ಅವ್ರನ್ನ ಮುನ್ಹೀನ್ ಅಂತ ಕರೆದಿದ್ರು. ಓಕೆ, ಬರೀದ್ಸು ಮುನಿಯನ್ಸ್ ಎಲ್ಲ ಒಂದೇ. ಓಕೆ, ಎಸ್, ವೆಲ್. ನೆಕ್ಸ್ಟು ಅವರ ಒಂದು ಲೋಕಲ್ ಅಡ್ಮಿನಿಸ್ಟ್ರೇಷನ್ ಲೆವೆಲ್ ಯಾವ ಥರ ಒಂದು ಫ್ಲೋ ಚಾರ್ಟ್ ಇತ್ತಪ್ಪ ಅಂದರೆ ನೋಡ್ಕೊಂಬರೋಣಂತೆ. ನೋಡಿ, ಅವರ ಒಂದು ಲೋಕಲ್ ಅಡ್ಮಿನಿಸ್ಟ್ರೇಷನ್ ಲೆವೆಲ್ ಫಸ್ಟು ಏನು ಕರೆದ್ರು ಪ್ರಾವಿನ್ಸಸ್ನ, ಓಕೆ, ಪ್ರಾವಿನ್ಸಸ್ ಅಥವಾ ಏನು ಸ್ಟೇಟ್ ಅಂತ ಏನು ಕರಿತೀವಲ್ಲ, ಸ್ಟೇಟ್ನ ಅವ್ರು ಏನು ಕರೆದ್ರು ಇಕ್ತಾಸ್ ಅಂತ ಕರೆದ್ರು. ಆ ಒಂದು ಇಕ್ತಾಸ್ನ ನೋಡಿಕೊಳ್ಳುವಂಥ ಅಧಿಕಾರಿ ಯಾರಪ್ಪ ಅಂದರೆ ಮುಕ್ತೀಸ್ ಅಥವಾ ವಾಲೀಸ್ನ ಅವರು ಆ ಒಂದು ಸ್ಟೇಟ್ನ ನೋಡ್ಕೊಳ್ಳೋ ಒಬ್ಬ ವ್ಯಕ್ತಿ ಯಾರಪ್ಪ ಅಂದರೆ ಮುಕ್ತೀಸ್ ಮತ್ತು ವಾಲೀಸ್ ಅಂತ ಕರೆದ್ರು. ನೆಕ್ಸ್ಟು ಇಕ್ತಾಸ್ನ ಪ್ರಾವಿನ್ಸಸ್ನ ಸ್ಟೇಟ್ನ ಯಾವ ಥರ ಮತ್ತು ಫರ್ದರ್ ಡಿವೈಡ್ ಮಾಡಿದ್ರು, ಅದನ್ನು ಶಿಕ್ಸ್ ಅಂತ ಕರೆದ್ರು. ಶಿಕ್ಸ್ ಮಾಡರ್ನ್ ಡೇ ಡಿಸ್ಟ್ರಿಕ್ಟ್ ಅಂತ ಹೇಳ್ಬೋದು, ಶಿಕ್ಸ್. ಓಕೆ, ಆ ಒಂದು ಡಿಸ್ಟ್ರಿಕ್ಟ್ನ ನೋಡ್ಕೊಳ್ಳುವಂಥ ಅಧಿಕಾರಿ ಯಾರಪ್ಪ ಅಂದರೆ ಶಿಕದ್ದಾರ್ನ ಅಂತ ಕರೆದಿದ್ರು. ಸೊ ಶಿಕ್ ಏನಪ್ಪ ಅಂದರೆ ಡಿಸ್ಟ್ರಿಕ್ಟ್ ಯೂನಿಟ್ ಆಗಿತ್ತು. ಡಿಸ್ಟ್ರಿಕ್ಟ್ನವರು ಶಿಕ್ ಅಂತ ಕರೆದರು. ಓಕೆ, ನೆಕ್ಸ್ಟ್ ಫರ್ದರ್ ಡಿವೈಡ್ ಮಾಡಿ ಶಿಕ್ನವರು ಪರಗಣ ಅಂತ ಕರೆದರು. ಪರಗಣ ಅಂದರೆ ಎಷ್ಟು, ಗ್ರೂಪ್ ಆಫ್ 100 ವಿಲೇಜಸ್ನವರು ಪರಗಣ ಅಂತ ಕರೆದರು. ಸೊ ಅದನ್ನು ನೋಡ್ಕೊಳ್ಳುವಂಥ ವ್ಯಕ್ತಿ ಯಾರಪ್ಪ ಅಂದರೆ ಆಮೀಲ್ ಅಥವಾ ಚೌಧರಿ ಅಂತ ಕರೆದರು. ಸೊ ಚೌಧರಿ ಅಥವಾ ಆಮೀಲ್ ಏನಪ್ಪ ಅಂದರೆ ಆ ಒಂದು ಪರಗಣ ನೋಡ್ಕೊಳ್ಳುವಂಥ ವ್ಯಕ್ತಿ ಏನಪ್ಪ ಅಂದರೆ ಆಮೀಲ್ ಅಥವಾ ಚೌಧರಿ. ಸೊ ನೆಕ್ಸ್ಟ್ ಪರಗಣನ ಫರ್ದರ್ ಡಿವೈಡ್ ಮಾಡಿದರೆ ನೆಕ್ಸ್ಟ್ ಲಾಸ್ಟ್ ಮಾಡೋದು ವಿಲೇಜ್. ಓಕೆ, ಒಂದು ಹಳ್ಳಿ ಬರ್ತಿತ್ತು. ಸೊ ಹಳ್ಳಿ ನೋಡ್ಕೊಳ್ಳುವಂಥ ವ್ಯಕ್ತಿ ಯಾರಪ್ಪ ಅಂದರೆ ಮೊಕದ್ದಮ್ ಆಗಿರ್ಬೋದು ಅಥವಾ ಕೋತ್ಸ್ ಅಂತ ಕರಿತೀವಿ ನಾವು.
ಕೋತ್. ಸೊ ಕೋತ್ಸು, ಮೊಕದ್ದಮ್ಸು ಇವರೆಲ್ಲ ಏನಪ್ಪ ಅಂದರೆ ಆಲ್ಮೋಸ್ಟ್ ಒಂದು ವಿಲೇಜ್ ಹೆಡ್ ಆಗಿದ್ದರು. ಸೊ ಈ ಥರ ಏನಪ್ಪ ಅಂದರೆ ಇಕ್ತಾಸ್ ಸ್ಟೇಟ್ ಲೆವೆಲಿಂದ ನೆಕ್ಸ್ಟ್ ಏನಪ್ಪ ಅಂದರೆ ಶಿಕ್ಸ್ ಡಿಸ್ಟಿಕ್ ಆಗಿತ್ತು. ಶಿಕ್ಸಿಂದ ಗ್ರೂಪ್ ಆಫ್ ವಿಲೇಜಸ್ ಸೇರಿ ಏನಪ್ಪ ಅಂದರೆ ಪರಗಣ ಅಂತ ಕರೀತಿದ್ರು. ಪರಗಣ ಗ್ರೂಪ್ ಆಫ್ 100 ವಿಲೇಜಸ್. ನೆಕ್ಸ್ಟ್ ಫರ್ದರ್ ಡಿವೈಡ್ ಮಾಡಿ ವಿಲೇಜ್ ಏನಪ್ಪ ಅಂದರೆ ಆಲ್ಮೋಸ್ಟ್ ಮೊಕದ್ದಮ್ಮ ಹೆಡ್ ಮಾಡ್ತಿದ್ದ. ಈ ಸಲ ಏನಪ್ಪ ಅಂದರೆ ಇವರು ಲೋಕಲ್ ಅಡ್ಮಿನಿಸ್ಟ್ರೇಷನ್ ಲೆವೆಲ್ ಆಗ್ತಿತ್ತು ಅಂತ ಹೇಳ್ತೀವಿ ನಾವು. ಓಕೆ, ಎಸ್. ನೆಕ್ಸ್ಟ್ ಪಾರ್ಟ್ 2 ಅಲ್ಲಿ ಏನು ಮಾಡೋಣ ಅಂತ ನಾವು ಅವರ ಒಂದು ಆರ್ಟ್ ಆ್ಯಂಡ್ ಆರ್ಕಿಟೆಕ್ಚರ್ ಬಗ್ಗೆ ಕೊಟ್ಟಂಥ ಕೊಡುಗೆಗಳನ್ನು ನಾವು ಡಿಸ್ಕಷನ್ ಮಾಡೋಣಂತೆ. ಓಕೆ, ಎಸ್. ನೋಟಿಫಿಕೇಶನ್ ನೋಡಿ, ನಮ್ಮ ತಂಡ ಕರ್ನಾಟಕದಲ್ಲಿ ಮೊದಲ ಬಾರಿಗೆ NCERT ಸ್ಟೇಟ್ ಬುಕ್ಸ್ 1000ಕ್ಕೂ ಹೆಚ್ಚಿನ ಪ್ರಶ್ನೆ ಪತ್ರಿಕೆ ಚರ್ಚೆ, ಟೆಲಿಗ್ರಾಮ್ ಗ್ರೂಪ್ನಲ್ಲಿ ದಿನನಿತ್ಯ 100ಕ್ಕೂ ಹೆಚ್ಚು ಕ್ವಿಜ್ ಮತ್ತು ಸ್ಟ್ಯಾಂಡರ್ಡ್ ಪುಸ್ತಕಗಳನ್ನು ನಾವು ಸಂಪೂರ್ಣವಾಗಿ ಚರ್ಚಿಸುವ ಹೊಸ ಪ್ರಯತ್ನಕ್ಕೆ ಕೈ ಹಾಕಿದ್ದೇವೆ. ಇದಕ್ಕೆ ನಿಮ್ಮ ಸಹಕಾರ ತುಂಬಾ ಅಗತ್ಯವಾಗಿರ್ತದೆ. ನಮ್ಮ ಟೆಕ್ನಿಕಲ್ ಟೀಮ್ ಮತ್ತು ಹೊಸ ಟೆಕ್ನಾಲಜಿ ಅಳವಡಿಕೆಗೆ ನೀವು ಜಸ್ಟ್ ಜಾಯಿನ್ ಆಪ್ಷನ್ ಮುಖಾಂತರ ನಮಗೆ ಸಹಾಯ ಮಾಡಬಹುದು. ಯಾವ ಥರ ಅಂದರೆ ಶಿಶು 29 ರೂಪಾಯಿ, ಕಿಶೋರ್ 59 ರೂಪಾಯಿ, ತರುಣ್ 159 ರೂಪಾಯಿ. ಅದು ಸಾಧ್ಯವಾಗಿದ್ದ ಪಕ್ಷದಲ್ಲಿ ಜಸ್ಟ್ ನಮಗೆ ಸಬ್ಸ್ಕ್ರೈಬ್ ಮಾಡೋ ಮುಖಾಂತರ ನಮಗೆ ಬೆಂಬಲ ಸೂಚಿಸಬಹುದು. ನೋಟ್ ನೋಡಿ, ಹೆಚ್ಚು ಬಂದ ಹಣವನ್ನು ನಾವು ಐಡಿಯಾಸ್ ಫೋರಮ್ ವತಿಯಿಂದ ಚಾರಿಟೇಬಲ್ ಟ್ರಸ್ಟ್ ಮೂಲಕ ಬಡ ವಿದ್ಯಾರ್ಥಿಗಳಿಗೂ ವಿದ್ಯಾಭ್ಯಾಸಕ್ಕಾಗಿ ಸಹಾಯ ಮಾಡ್ತೀವಿ. ನೀವೇನು ಮಾಡಬೇಕಪ್ಪ ಅಂದರೆ ಜಸ್ಟ್ ಸಬ್ಸ್ಕ್ರೈಬ್ ಬಟನ್ ಇದೆಯಲ್ಲ, ಸಬ್ಸ್ಕ್ರೈಬ್ ಬಟನ್ ಮಗ್ಲ ಒಂದು ಜಾಯಿನ್ ಆಪ್ಷನ್ ಇದೆ, ಅಲ್ಲಿ ಕ್ಲಿಕ್ ಮಾಡಿದ್ರೆ ಸಾಕು ನಿಮಗೊಂದು ಪೇಜ್ ಬರ್ತೈತಿ. ಓಕೆ, ಇನ್ನು ನಿಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈಕ್ ಮಾಡಿ. ಆಲ್ಮೋಸ್ಟ್ ನಿಮ್ಮ ಫ್ರೆಂಡ್ಸ್ಗೆ ಎಷ್ಟು ಪಾಸಿಬಲ್ ಆಗುತ್ತೆ ಅಷ್ಟು ಪಾಸಿಬಲ್ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಅಂತ ಕೇಳ್ತಾ ಹ್ಯಾವ್ ಅ ನೈಸ್ ಡೇ. ಥ್ಯಾಂಕ್ ಯು.